ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಸ್ವಾತಿ ಸ್ಪಾರ್ಕ್ಲಿಂಗ್ ಡೈರೀಸ್. ಸೊ ಇವತ್ತು ನಾನು ಮತ್ತು ಕೀರ್ತನ ಇಬ್ಬರು ಮಲ್ಲೇಶ್ವರಂ ಹೋಗ್ತಾಯಿದ್ದೀವಿ. ಬ್ಯಾಂಗ್ಳೂರಲ್ಲಿ ಹುಟ್ಟಿ ಬೆಳೆದಿದ್ರು ನಾನು ಯಾವತ್ತೂ ಮಲ್ಲೇಶ್ವರಂ ನೋಡೇ ಇಲ್ಲ. ಸೊ ಇದು ಫಸ್ಟ್ ಟೈಮ್ ನಾನು ಅವಳು ಮಲ್ಲೇಶ್ವರಂ ಹೋಗ್ತಾಯಿದ್ದೀವಿ. ಸೊ ನೋಡೋಣ ಇವತ್ತಿನ ಡೇ ಹೆಂಗೋಗುತ್ತೆ ಅಂತ. ಮೋಸ್ಟ್ಲಿ ಟೆಂಪಲ್ಸ್ಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ, ಯಾಕಂದರೆ ನಮಗೆ ತುಂಬ ಬೋರ್ ಆಗೋಗಿದೆ ಮನೆಯಲ್ಲಿ. ಸೊ ಫಸ್ಟ್ ಥಿಂಗ್ ಗಂಗಮ್ಮ ಟೆಂಪಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಕಾಡು ಮಲ್ಲೇಶ್ವರ, ಇನ್ನೂ ಒಂದು 2-3 ಟೆಂಪಲ್ಸ್ ಹೇಳಿದ್ಲು ಅವಳು. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಬನ್ನಿ, ಇವತ್ತಿನ ಡೇ ನಮ್ದು ಹೆಂಗಿರುತ್ತೆ. ಇಟ್ಸ್ ಅ ವೀಕೆಂಡ್ ಆ್ಯಂಡ್ ಇಟ್ಸ್ ಅ ಸಂಡೇ. ಸೊ ನಮಗೆ ಸಂಡೇ ಇಸ್ ಮೋರ್ ಆಫ್ ಲೈಕ್ ಅ ರಿಲ್ಯಾಕ್ಸೇಷನ್. ನೋಡೋಣ ಇವತ್ತಿನ ಡೇ ಹೆಂಗಿರುತ್ತೆ ಅಂತ. ಲೆಟ್ಸ್ ಗೋ. ಆ್ಯಂಡ್ ಇದು ಇವತ್ತಿನ ನನ್ನ ಔಟ್ಫಿಟ್. ಸಿಂಪಲ್, one top, jeans, my watch and jumkis, very important. Brown girl vibes. ಸೊ ಇವಾಗ ಟೈಮು ಆಲ್ರೆಡಿ ಇಟ್ ಇಸ್ 10:30 ಆಗ್ತಾ ಇದೆ. ಸೊ ನಾವು 10ಗೆ ಹೊರಡಬೇಕು ಅಂದ್ಕೊಂಡಿದ್ವಿ. ಆಬ್ವಿಯಸ್ಲಿ ಗರ್ಲ್ಸ್ ವಿಲ್ ಬಿ ಲೇಟ್. ಇಟ್ಸ್ ಓಕೆ, ಪರವಾಗಿಲ್ಲ. ಅವಳು ಹೊರಡ್ತಾ ಇದ್ದಾಳೆ. ಮೆಟ್ರೋ ಸ್ಟೇಷನ್ ಹತ್ರ ಇಬ್ಬರು ಮೀಟ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಮನೇಲಿ ಪೂಜೆ ಮಾಡಿಬಿಟ್ಟು ಹೊರಡ್ತೀನಿ ಇವಾಗ. ಬನ್ನಿ, ಲೆಟ್ಸ್ ಗೋ. ಎಷ್ಟು ಮಾಡ್ಸೋಗಿ ರೀಚಾರ್ಜ್ ಮಾಡಿಸ್ತಾವಳೆ ಗೈಸ್. ಮೆಟ್ರೋಗೆ ಇನ್ನು 5 ಮಿನಿಟ್ಸ್ ಇದೆ. ಏನೇನು ತೋರಿಸ್ತೀಯಾ? ನಾನು ಹೋಗಿಲ್ಲ ಫ್ರೆಂಡ್ಸ್ ಮಲ್ಲೇಶ್ವರಂಗೆ. ಇವಳು ಹೋಗೋಳಂತೆ ದೇವಸ್ಥಾನಕ್ಕೆ, ನಾನು ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತೀನಿ. ಏನೇನು ತೋರಿಸ್ತೀವಿ? ಕಾಡು ಮಲ್ಲೇಶ್ವರ, ನಂದಿ ತೀರ್ಥ, ಗಂಗಮ್ಮ ದೇವಸ್ಥಾನ ತೋರಿಸ್ತಾಳಂತೆ. ನೋಡೋಣ. ಟ್ರೈನ್ ಬಂತು ಗೈಸ್, ಬನ್ನಿ ಹೋಗೋಣ. ಪ್ಲೇಸ್ ಅಲ್ಲಿ ನಿಂತ್ಕೊಡಮ್ಮ. ನೋಡಿ ಗೈಸ್, ಅಲ್ಲೋದ್ರೆ ಮಂತ್ರಿ ಸ್ಕ್ವೇರ್ ಡೈರೆಕ್ಟಾಗಿ ಮಾಲ್ ಒಳಗಡೆ ಹೋಗೋದಂತೆ. ನಾವು ಇವಾಗ ಹೋಗ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಟೆಂಪಲ್. ಗೈಸ್ ಮೆಟ್ರೋ ಇಳ್ದಿದ್ದೀವಿ. ಇವಾಗ ಆಟೋ ಕೇಳಬೇಕು. ಹಾಂ, ಇಲ್ಲೇ ಕೇಳೋಣ ಬಾ, ಅಲ್ಲಿ ಜಾಸ್ತಿ ಕೇಳ ಆಟೋ ಸಿಗ್ತದೆ. ವಿ ಆರ್ ಗೋಯಿಂಗ್. ಗೈಸ್ ಇಲ್ಲಿರೋ ಸ್ಟ್ರೀಟ್ ಶಾಪಿಂಗ್ ನೋಡಿ. ಈಸ್ ಫ್ಯಾಂಟಿಸೈಡ್ ವಿತ್ ದ ಸ್ಟ್ರೀಟ್ ಶಾಪಿಂಗ್. ಬಜೆಟ್ ಮಾತ್ರ ಇಲ್ಲ ಗೈಸ್ ಶಾಪಿಂಗ್ ಮಾಡೋದು, ಬಟ್ ಸ್ಟಿಲ್ ವಿಲ್ ಡು. ಗರ್ಲ್ಸ್ ಸೊ ಗೈಸ್ ಬಂದಿದ್ದೀವಿ. ಇದೇ ಕಾಡು ಮಲ್ಲೇಶ್ವರ ಟೆಂಪಲ್ ಅಂತೆ. ಇಲ್ಲೇ ಒಂದೇ ಸ್ಟ್ರೀಟಲ್ಲಿ ಗಂಗಮ್ಮ ಟೆಂಪಲ್ಲು ಇದೆ ಮತ್ತು ನಂದಿ ತೀರ್ಥನೂ ಇದೆ ಅಂತೆ. ಗೊತ್ತಿಲ್ಲ, ನೋಡೋಣ. ಇವಳು ಎಲ್ಲಿ ಕರ್ಕೊಂಡು ಹೋಗ್ತಾಳ ಹಳ್ಳಿ ಗೈಸ್. ನನಗೇನು ಗೊತ್ತಿಲ್ಲ ಮಲ್ಲೇಶ್ವರಂ ಬಗ್ಗೆ, ಬಟ್ ಮಲ್ಲೇಶ್ವರಂ ಈಸ್ ಗುಡ್. ಒಳ್ಳೆ ವೈಬ್ಸ್ ಇದೆ ಮಲ್ಲೇಶ್ವರಮಲ್ಲಿ. ಓಲ್ಡ್ ಟೆಂಪಲ್ ಗೈಸ್. ಎಲ್ಲೂ ಕರ್ಕೊಂಡು ಹೋಯ್ತಾಳೆ. ಏನಿದೆ ಅಲ್ಲಿ? ಏನೋ ತೋರಿಸ್ತಾಳೆ, ಗೊತ್ತಿಲ್ಲ ಏನು ತೋರಿಸ್ತಾಳೆ. ಫೈನ್, ದರ್ಶನ ಮಾಡ್ಕೊಂಡು ಬನ್ನಿ. ಗೈಸ್ ನಾವು ಹಿಂಗೆ ಬರಬೇಕಿತ್ತು ಅಲ್ಲಿಂದ, ಬಟ್ ನಮ್ಮ ಆಟೋ ಡ್ರೈವರು ಆ ಕಡೆ ಬಿಟ್ಟರು ಗೈಸ್. ನಮ್ಗೆ ಗೊತ್ತಿಲ್ಲ. ನೋಡಿ, ನಾವು ಫೋಟೋ ತೊಗೊಂಡು ಸ್ನ್ಯಾಪ್ ಹಾಕ್ತಾಳೆ. ಸೊ ದಿಸ್ ಈಸ್ ಹೌ ದ ಟೆಂಪಲ್ ಈಸ್. ಓಕೆ, ಟೈಮು ತುಂಬ ಲೇಟಾಗೋಗಿದೆ. 11:30 ನೋಡಿ, ಕಾಣಿಸಲ್ಲ ಅನಿಸುತ್ತೆ, ನನ್ನ ವಾಚ್ ಫೋಕಸ್ ಆಗೋಲ್ಲ. 11:30 ಗೈಸ್. ಸೊ ಗಂಗಮ್ಮ ದೇವಸ್ಥಾನ ಕ್ಲೋಸ್ ಆಗೋಗುತ್ತೆ. ಸೊ ಅಲ್ಲಿ ಹೋಗಿ ಬಂದು ಆಮೇಲೆ ನಾವು ಏನು ಮಾಡೋದು, ದಾನ್ ಪೇಡ್ ಫೋಟೋಗ್ರಾಫರ್ ನಾನೇ.
ತಿರುಗು. ನಂದಿ ಬಾಯಿಂದ ನೀರು ಬರುತ್ತಂತೆ ಗೈಸ್. ನೋಡೋಣ, ನೋಡ್ತಾವಳೆ ಇದೆ. ಯಾಕಂದರೆ ಕ್ಲೋಸ್ ಆಗೋಗ್ಬಿಡುತ್ತೆ, ಆಮೇಲೆ ಬಂದಿದ್ದಕ್ಕೂ ಶಾರ್ಟ್ ಬಂದಿದ್ದಕ್ಕೆಲ್ಲ ನೋಡ್ಕೊಂಡು ಹೋಗ್ಬೇಕು ಗೈಸ್. ಸೊ ಗೈಸ್, ಇದು ನಂದಿ ತೀರ್ಥ ದಕ್ಷಿಣ. ಅಲ್ಲಿಗೆ ಹೋಗಬೇಕು ನಾವಿವಾಗ, ಬಟ್ ಲೈನ್ ಇದೆ. ಓಕೆ, ಹೋಗೋಣ. ಈ ನಂದಿ ಬಾಯಿಂದ ನೀರು ಬರ್ತಾನೆ ಇರುತ್ತೆ. ಆ್ಯಂಡ್ ಎತ್ತರಲ್ಲಿ ಕೆಳಗಡೆ ಶಿವ ಇದ್ದಾನೆ ಅಲ್ವಾ, ಅವ್ರ ತಲೆ ಮೇಲೆ ಬೀಳುತ್ತೆ. ಆ್ಯಂಡ್ ಇದು ಕಲ್ಯಾಣಿ, ತುಂಬಿರೋ ನೀರಿನ ಕಲ್ಯಾಣಿ. ಇಲ್ಲಿ ಹೋಗಿ ನಾವು ಶಿವನ ದರ್ಶನ ಮಾಡ್ಕೊಬೋದು. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಅಷ್ಟು ವರ್ಷಗಳಿಂದ ಬೀಳ್ತಾ ಇದೆ ಅಂತೆ ಗೈಸ್. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಇಷ್ಟು ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ. ಟೆಂಪಲ್ನ ನೋಡಿ. ಕಾಡಲ್ಲಿ ಕಟ್ಟಿರೋದಲ್ವಾ ಇದು ದೇವಸ್ಥಾನ. ಎಲ್ಲ ದೇವಸ್ಥಾನದ ದರ್ಶನ ಆಯಿತು ಗೈಸ್, 2 ಆ್ಯಂಡ್ ಮತ್ತೆ ಕಾಡು ಮಲ್ಲೇಶ್ವರಕ್ಕೆ ಬಂದು ಇಲ್ಲೇ ಕೂತಿದ್ದೀವಿ. ಇಲ್ಲಿ ತುಂಬಾ ಕಾಡಿದೆ ಅನಿಸುತ್ತೆ. ಮುಂಚೆ ಇದು ಕಾಡಿತ್ತು, ಇವಾಗ ಲೈಕ್ ಪಾರ್ಕ್ ಥರ ಮಾಡಿ ಬಿಟ್ಟಿದ್ದಾರೆ. ಸೊ ಕೂತ್ಕೊಂಡಿದ್ದೀವಿ, ಒಂದು ಸ್ವಲ್ಪ ಹರಟೆ ಹೊಡಿದ್ದೀವಿ ಪೀಸ್ಫುಲ್ಲಾಗಿ. ನೋಡಿ ಡಿಸ್ಟರ್ಬೆನ್ಸ್. ವಿಲ್ ಸ್ಪೆಂಡ್ ಸಮ್ ಟೈಮ್, ಆಮೇಲೆ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀವಿ. ಬಾಯ್. ಪ್ರಸಾದ ಸಿಕ್ತು, ಪ್ರಸಾದ ತಿಂತೀವಿ ಗೈಸ್. ಕಾಡು ಮಲ್ಲೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇದೆ ಗೈಸ್. ಇದು ಗೋವಾ ಶಾರ್ಟ್ಸ್ ತುಂಬ ನೋಡಿರ್ತೀರ ರೀಲ್ಸಲ್ಲಿ. ನಾವು ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀವಿ. ಸೊ ಝೀರೋ ವೇಸ್ಟ್. ದೇ ಡೋಂಟ್ ಯೂಸ್ ಗ್ಲಾಸ್ ಆರ್ ಕಪ್ಸ್. ಅವರು ಅದರೊಳಗಡೆ ಜ್ಯೂಸ್ ಹೆಂಗಿದೆ ಆಯಿತಾ? ಓಕೆ, ಇವಾಗ ನಾನು ಟೆಸ್ಟ್ ಮಾಡ್ತೀನಿ ಗೈಸ್. ಅವರು ಎಷ್ಟು ಸತಿ ಬೇಕಿದ್ರು ರೀಫಿಲ್ ಮಾಡ್ತಾರೆ. ನೋಡಿ ಗೈಸ್, ಇವಾಗ ಫ್ರೂಟ್ನು ತಿನ್ಬೋದು. ನಾನು ತಿಂದಾಯ್ತು. ಅದೇ ಸಿಮ್ಮು ಕೊಟ್ಟೋಳೆ. ಸುಮ್ಮನೆ ಟ್ರೈ ಮಾಡೋಣ ಅಂತ ಒಂದು ತೊಗೊಂಡ್ವಿ ಗೈಸ್. ಚೆನ್ನಾಗಿತ್ತು. ನೈಸ್, ಚೆನ್ನಾಗಿದೆ. ಅಂದರೆ ಒಂದು ಗೋವಾ ಶಾರ್ಟ್ ತೊಗೊಂಡ್ರೆ 4 ಟೈಮ್ಸ್ ರೀಫಿಲ್ ಮಾಡ್ತಾರೆ. 60 ರೂಪೀಸ್ ಬರ್ತಿದೆ. 60 ರೂಪೀಸ್ ಒಂದು. ಓಕೆ, ಶಾರ್ಟ್ಸ್ ಅಲ್ವಾ, 60 ರೂಪೀಸ್ ಅಂತ ಅನ್ಕೊಬೋದು. ನೀವು ಜ್ಯೂಸ್ ತೊಗೊಂಡ್ರು ಅಷ್ಟೇ ಆಗುತ್ತೆ. ಬಟ್ ಇದು ಫ್ರೆಂಡ್ಲಿ, ಎಕೋ ಫ್ರೆಂಡ್ಲಿ ತುಂಬ ಇದೆ. ಆದರೆ ಇನ್ನೂ ತುಂಬ ಪ್ರೈಸಸ್ ಇತ್ತು. ಅಲ್ಲಿ ಒಂದು ಲೈನ್ ಇತ್ತು, ಏನು ಮತ್ತಷ್ಟು ಅಲ್ಲಿನೋ ಒಂದು ಬೋರ್ಡಲ್ಲಿ ಹಾಕಿದ್ರು, ಟಿಶ್ಯೂ ಏನೋ ಟಿಶ್ಯೂ ಈಸ್ ಇಶ್ಯೂ, ಸೇ ಎಷ್ಟು ಖರ್ಚೀಫು. ಗ್ರೇಟ್. ಯಾರ್ಯಾರೋ ಓದೋಳೆ, ನಾನು ಅಷ್ಟೆಲ್ಲ ನೋಡಿಲ್ಲ. ಇವಳಾದರೆ ಬೆಳಗ್ಗೆ ತಿನ್ಕೊಬಂದೋಳು, ನಾನು ತಿಂದಿಲ್ಲ. ಸೊ ಅದಕ್ಕೆ ಜಸ್ಟ್ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು ಗೈಸ್. 8:30ಗೆ ಎದ್ಬಿಟ್ಟು ತಿಂದಿಲ್ಲ ಅಂತ ಹೇಳ್ತಾಳೆ. 8:30ವರೆಗೂ ಮಲಗಿದ್ದಾಳೆ. ಇನ್ನೇನು ಇವಳು ಫೋನ್ ಮಾಡಿದಾಗ ಗೈಸ್ ಅವ್ರು ಎದ್ದಿದ್ದು. ನಾನು ಎದ್ದು 9 ಪಡ್ಡು ತಿನ್ಕೊಂಡು ಬಂದಿದ್ದೀನಿ. ನಾನು ಬ್ರೇಕ್ಫಾಸ್ಟು. ಸೊ ಇವಾಗ ನಾವು ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಶಾಪಿಂಗ್ ಮಾಡೋ ಬಜೆಟ್ ಎಲ್ಲ ಇಲ್ಲ ಗೈಸ್, ಓನ್ಲಿ ವಿಂಡೋ ಶಾಪಿಂಗ್. ಏನು ಜಾಯ್ಮಾನಕ್ಕೆ ಅವಮಾನ ಅಷ್ಟೇ. ಮಾಡೋಣ, ನೋಡೋಣ. ಬಟ್ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್, ಆಟೋದಲ್ಲಿ ಹೋಗಲ್ಲ. ಬರಬೇಕಾದ್ರೆ ದೇವಸ್ಥಾನಕ್ಕೆ ಲೇಟಾಗಿ ಹೋಗುತ್ತೆ ಅಂತ ಬಂದ್ವಿ. ಬಟ್ ಇವಾಗ ಫುಲ್ ಸುತ್ತಾಡೋಣ. ಇಲ್ಲಿ ಯಾವುದೋ ಅಂಗಡಿ ಕಾಣಿಸ್ತು ಗೈಸ್, ದೇರ್ ಇಸ್ ಅ ಸೇಲ್. ನೋಡಿ, ಇದೆಲ್ಲ ಫುಲ್ ಸ್ಟ್ರೀಟ್ ಶಾಪಿಂಗ್. ನಾವು ಇವಾಗ ನೋಡಿಕೊಂಡು
ವಿ ಆರ್ ಗೋಯಿಂಗ್ ಹಿಯರ್. ನಾವು ಅಲ್ಲಿ ತೊಗೊಂಡ್ವಿ ಕುರ್ತಿ ಸೆಟ್ಸ್. ಇಟ್ಸ್ 350 ಈಚ್. ಸೊ ಇಬ್ಬರು ಒಂದೊಂದು ಕುರ್ತಿ ಸೆಟ್ ತೊಗೊಂಡ್ವಿ ಗೈಸ್. ಆ ಥರ ತಟ್ಟೆ ತಗೊಂಡ್ಬರ್ಬೇಕು ಚಿಕ್ಕಪೇಟೆಲಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ಲ್ಯಾನ್ ಹಾಕ್ತಾಯಿದ್ದೀವಿ ಏನೇನು ತೊಗೊಬೇಕು ಅಂದರೆ ಎಸ್ಟಿಮೇಷನ್. ವಾಂಟ್ ಟು ನೋ ಹೌ ಮಚ್ ವಿಲ್ ಇಟ್ ಕಾಸ್ಟ್. ಲೆಟ್ಸ್ ಸಿ. ನೋಡಿ ಗೈಸ್, ಇದಿದೆ ಅಲ್ವಾ, ದಿಸ್ ಈಸ್ ಮೈ ಹ್ಯಾಪಿನೆಸ್. ನೋಡಿ ಇವಾಗ ಅಕ್ಕ ಶಾಪಿಂಗ್ ಮಾಡ್ತಾಳೆ. ಹೋಗು ನೋಡಿ ಗೈಸ್, ಅಲ್ಲೂ ಇದೆ. ಓಕೆ, ಐ ಆಮ್ ಹಿಯರ್. ನಮ್ಮ ಪಿಜ್ಜಾ ಬೇಕಾಗ್ತದೆ. ಯಾ, ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಯರ್ ಎಕ್ಸೈಟೆಡ್. ಸೊ ಗೈಸ್, ನಮ್ಮ ಪಿಜ್ಜಾ ಬಂದಿದೆ. ಇಂಡಿಯನ್ ಪಿಜ್ಜಾ, ದ ವೆಜ್ ಪಿಜ್ಜಾ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಸುಡ್ತು ಬಾಯಿ. ಚೆನ್ನಾಯ್ತಾ? ವರ್ತ್ 40 ರೂಪೀಸ್. ನಾನು ಟೇಸ್ಟ್ ಮಾಡೋಣ ಇವಾಗ. ಟೇಸ್ಟ್ ಚೆನ್ನಾಗಿದೆ. ಡಾಮಿನೋಸ್ ತುಂಬ ಚೆನ್ನಾಗೈತೆ. ಡಾಮಿನೋಸ್ ತುಂಬ ಚೆನ್ನಾಗಿದೆ. ವರ್ತ್ 40. ನೋಡಿ ಗೈಸ್, ಇಟ್ ಈಸ್ ಫುಲ್ ಹೌಸ್ ಆ್ಯಂಡ್ ವಿ ಆರ್ ಟಯರ್ಡ್. ಸೊ ಏನಾದರೂ ತಿಂದು ವಾಪಸ್ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಇದೀವೆಲ್ಲ ಹೋಗ್ತೀವಿ ಅಷ್ಟೇ, ಮುಗೀತು. ಏನೇನು ತೊಗೊಂಡಿದ್ದೀವಿ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀವಿ ಗೈಸ್. ಇಲ್ಲೆಲ್ಲ ಅಷ್ಟೊಂದು ತೋರ್ಸೋಕ್ಕಾಗಿಲ್ಲ, ಅದಕ್ಕೆ. ಟೈಮ್ 2:15 ಗೈಸ್. ವಿ ಆರ್ ಟಯರ್ಡ್. ಪಿಜ್ಜಾ ತಿಂದ್ವಿ, ಶಾಪಿಂಗ್ ಮಾಡಿದ್ವಿ. 15 ಮಿನಿಟ್ಸ್ ಮಾಡಿದ್ದಾಳೆ ಒಂದು ವಾಲೆ ನೋಡೋಕ್ಕೆ. ನಾಟ್ 15 ಮಿನಿಟ್ಸ್, 1 ಅವರ್, ಲಿಟ್ರಲಿ 1 ಅವರ್. ಅಷ್ಟೊಂದೆಲ್ಲ ಇಲ್ಲ ಗೈಸ್, ನಂಗೆ ಯಾವುದೂ ಇಷ್ಟ ಆಗಿಲ್ಲ ಅಷ್ಟೇ. ಅದು ಫೈನ್. ಇವಾಗ ಮತ್ತೆ ವಾಲೆ ಕಾಣಿಸ್ತೀವಿ. ಬಿರಿಯಾನಿ ತಿನ್ನೋಕ್ಕೆ ಜನ. ವಿ ಆರ್ ಸೋ ಟಯರ್ಡ್. ಸಖತ್ ಕಾಲು ನೋಡ್ತಾ ಇದೆ ಗೈಸ್. ಒಂದು 2-2.5 ಕಿಲೋಮೀಟ್ರ್ ನಡೆದಿದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಮೆಟ್ರೋ ಸ್ಟೇಷನ್ ಬರುತ್ತೆ ಆ್ಯಂಡ್ ಮೆಟ್ರೋ ಹತ್ಕೊಂಡು ಗೈಸ್. ವ್ಲಾಗ್ ಮಾಡಿಲ್ಲ, ಸಾರಿ. ತುಂಬ ಹೊಟ್ಟೆ ಹಸಿತಾಯಿತು. ಒಂದು ನಾರ್ತ್ ಇಂಡಿಯನ್ ಮೀಲ್ಸ್ ತೊಗೊಂಡು ಇಬ್ಬರು ತಿಂತಾಯಿದ್ದೀವಿ ಗೈಸ್. ತಗೊಳ್ಳಿ, ನೀವು ತಿನ್ನಿ. ತರ್ತೀನಿ ಗೈಸ್. ಮುಗೀತು ಗೈಸ್. ಫೈನಲಿ ವಿ ಆರ್ ಕಂಪ್ಲೀಟ್ಲಿ ಡನ್ ಶಾಪಿಂಗ್. ನೋಡಿ, ಅಷ್ಟಲ್ಲಿ ಹೋಗಿ 30 ರೂಪಾಯಿ ಕೊಟ್ಟು ಇಯರಿಂಗ್ಸ್ ತಂದಿದ್ವಿ. ಐ ಲವ್ ಫಾರ್ ಇಯರಿಂಗ್ಸ್. ಶಾಪಿಂಗ್ ಮಾಡಲ್ಲ ಅಂತ ಬ್ಯಾಗ್ ತುಂಬ ಹೋಗ್ಬಿಟ್ಟಿದೆ ನೋಡಿ. ಈ ಬ್ಯಾಗ್ ಫುಲ್ಲು, ಆ ಬ್ಯಾಗ್, ಅವಳ ಬ್ಯಾಗ್ ಫುಲ್ಲು. ಡನ್, ಮುಗೀತು. ಹೋಗಿ ಅಕೌಂಟ್ ಬ್ಯಾಲೆನ್ಸ್ ನೋಡಿದ್ರೆ ಅದೆಲ್ಲ ನೋಡಬಾರ್ದು. ಶಾಕ್ ಗೈಸ್. ಎಕ್ಸಾಸ್ಟೆಡ್. ಮೆಟ್ರೋ ಸ್ಟೇಷನ್ ನೋಡಿದ್ರೆ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ. ಆಫ್ಟರ್ ಏಜಸ್ ನಾವಿಬ್ಬರು ಇಷ್ಟು ನಡೆದು ತಿರುಗಾಡ್ಕೊಂಡು ಶಾಪಿಂಗ್ ಮಾಡಿರೋದು ಗೈಸ್. ವಿ ಆರ್ ಟಯರ್ಡ್, ಸೂಪರ್ ಟಯರ್ಡ್. ಮನೆಗೆ ಬಂದಿದ್ದೀವಿ. ತುಂಬ ಮಳೆ ಬರ್ತಾಯಿದೆ. ಫುಲ್ಲು ನೆಂದೋದ್ವಿ ಮಳೆಯಲ್ಲಿ. ಮೆಟ್ರೋ ಇಳಿದು ಮನೆಗೆ ಬರಬೇಕಾದ್ರೆ ನೆಂದೋದ್ವಿ. ರೈನ್ಕೋಟ್ ಇತ್ತು, ಛತ್ರಿ ಇತ್ತು. ಸೊ ನಾವೇನೇನು ತೊಗೊಂಡಿದ್ದೀವಿ ಅಂತ ಬೇಗ ತೋರಿಸ್ತೀವಿ ಗೈಸ್. ಸೊ ಫಸ್ಟ್ ಥಿಂಗ್ ಕುರ್ತಿ ಸೆಟ್ಸ್ ತೊಗೊಂಡ್ವಿ. ಇದು 7 ಗೈಸ್. ಇದು ಟಾಪು ಆ್ಯಂಡ್ ಅದಕ್ಕೆ ಅದು ಪ್ಯಾಂಟು. ನಾನೊಂದು ತೊಗೊಂಡೆ, ಇದು ಪ್ಯಾಂಟು. ಇದು ಟಾಪು ಗೈಸ್.
ನಾನು ದೊಡ್ಡ ಸೈಜ್ ತೊಗೊಂಡೆ ಬಿಕಾಸ್ ನನಗೆ ಪ್ಯಾಂಟ್ ಫಿಟ್ ಆಗಲ್ಲ ಅಂತ ಅಂದ್ಬಿಟ್ಟು. ಓಕೆ, ಫಿಟ್ ಆಗುತ್ತೆ. ಆ್ಯಂಡ್ ಇದು ಕಾಟನು. ನೀವು ಏನಾದರೂ ಹೋದರೆ ಲೈಕ್ ಒಂದು ಸೈಜ್ ಬಿಗ್ಗರ್ ತೊಗೊಳ್ಳಿ, ಸೊ ದಟ್ ಬಟ್ಟೆ ಶಿಂಕ್ ಆಗುತ್ತೆ ಅಲ್ಲಿ ಅಂತ ಅಂದ್ಬಿಟ್ಟು. ದಿಸ್ ವಾಸ್ 350 ಈಚ್. ಆ್ಯಂಡ್ ವಿ ಗಾಟ್ ದಿಸ್ ಬ್ಯಾಗ್ಸ್. ಇಬ್ಬರು ಒಂದೊಂದು ತೊಗೊಂಡ್ವಿ, ಸೊ ದಟ್ ವಿ ಕ್ಯಾನ್ ಎಕ್ಸ್ಚೇಂಜ್ ಅಂದ್ಬಿಟ್ಟು. ದಿಸ್ ಒನ್ ಆ್ಯಂಡ್ ಇದ್ರೊಳಗಡೆ ಇದೆ. ಇದು ತುಂಬ ಸ್ಪೇಷಿಯಸ್ ಆಗಿದೆ ಗೈಸ್. ಒಳಗಡೆ ತೋರಿಸ್ತೀನಿ. ಚೆನ್ನಾಗಿದೆ. ತುಂಬಾ ಕಡೆ ಇರೋದು ಗೈಸ್. ಯಾರು ಕಡಿಮೆ ಕೊಡೋದೇ ಇಲ್ಲ ಅಂತಾರೆ. ಲಾಸ್ಟಿಗೆ ಇಟ್ ವಾಸ್ ಲಾಸ್ಟ್ ರಿಟರ್ನ್ ಬರಬೇಕಾದ್ರೆ ದಿಸ್ ವಾಸ್ 200. ಆ್ಯಂಡ್ ನಮ್ಮ ಅಕ್ಕ ಏನೇನೋ ಶಾಪಿಂಗ್ ಮಾಡಿ ನೋಡಿ ಗೈಸ್. ಶಿ ಬಾಟ್ ಲಿಪ್ ಲೈನರ್ ಫ್ರಮ್ Swiss Beauty. ಆ್ಯಂಡ್ ದಿಸ್ ಒನ್ ಬ್ರೇಸ್ಲೆಟ್. ಇಲ್ಲಿ ಫೋಕಸ್ ಆಗ್ತಾಯಿಲ್ಲ, ನಾನು ನಿಮಗೆ ಸಪ್ರೇಟ್ ಆಗಿ ತೋರಿಸ್ತೀನಿ. ಇಬ್ರು ತಗೊಂಡ್ವಿ ಗೈಸ್, ತುಂಬ ಚೆನ್ನಾಗಿತ್ತು. ಸಿ 250 ಈಚ್. ಇದು ಹಾಕೊಂಡು ತೋರಿಸಿ. ಚೆನ್ನಾಗಿದೆ ಅಲ್ವಾ? ಸೊ ನೈಸ್, ವಿ ಲೈಕ್ ಇಟ್. ಇದು ತಗೊಂಡ್ವಿ. ಆ್ಯಂಡ್ ಇದು ಪುಟ್ಟದು ಇಯರಿಂಗ್ಸ್ ತಗೊಂಡೆ. ಆ ಡ್ರೆಸ್ಗೆ ಅಂತ ವಾಲೆ ತಗೊಂಡೆ ಗೈಸ್. ಮ್ಯಾಚಿಂಗ್ ವಿ ಹ್ಯಾವ್ ಟು ಮ್ಯಾಚ್ ಅಂತ ಹೇಳ್ಬಿಟ್ಟು. ದಿಸ್ ವಾಸ್ 100 ರೂಪೀಸ್. ಆ್ಯಂಡ್ ಕ್ಲಿಪ್ ಬಂಚ್. ಇವರು ಎಷ್ಟು ಒಂದು ತೊಗೊಂಡಿದ್ದಾಳೆ ಗೈಸ್. ಕ್ಲಿಪ್ಸ್ ಎಷ್ಟಿದ್ರು ಸಾಕಾಗಲ್ಲ ಅಲ್ವಾ? ಸಿ ಸೊ ಮೇನ್ ಮೈ ಫೇವ್ರೇಟ್. ಕದೀತೀನಿ ಇದನ್ನು. ಇದು ಬಟರ್ಫ್ಲೈ ಆ್ಯಂಡ್ ಸಮ್ ಮೋರ್. ಇದೆಲ್ಲ ನಂದೇ ಗೈಸ್. ಸೊ ಗೈಸ್, ಇದು ನಮ್ಮ ಮಲ್ಲೇಶ್ವರಂ ಬ್ಲಾಗ್ ಆಗಿತ್ತು. ಫಸ್ಟ್ ಟೈಮ್ ಮಲ್ಲೇಶ್ವರಂಗೆ ಹೋದ್ರು ನಮಗೆ ಲೈಕ್ ಏನೂ ಡಿಫ್ರೆನ್ಸ್ ಅನಿಸಿಲ್ಲ. ಸೇಮ್ ಲೈಕ್ ಚಿಕ್ಕಪೇಟೆ ಥರ ಇತ್ತು. ಬಟ್ ದೇವಸ್ಥಾನಗಳೆಲ್ಲ ತುಂಬ ಚೆನ್ನಾಗಿದೆ. ನೀವು ಯಾವಾಗಾದರೂ ಫ್ರೀ ಇದ್ದಾಗ ಮೋರ್ ವೀಕ್ ಡೇಸ್ ಹೋಗಿ ಗೈಸ್. ವೀಕೆಂಡ್ ಸಿಕ್ಕಾಪಟ್ಟೆ ರಶ್ ಇರ್ತದೆ. ಬಟ್ ಇಫ್ ಯು ವಾಂಟ್ ಶಾಪ್ ಗೋ ವೀಕೆಂಡ್ಸ್. ಇಲ್ಲಾಂದರೆ ಫುಟ್ಪಾತಲ್ಲೆಲ್ಲ ಸ್ಟ್ರೀಟ್ಸ್ ಇರಲ್ಲ. ಆ್ಯಂಡ್ ಸಂಡೇ ಅಲ್ವಾ, ಈವ್ನಿಂಗ್ಸ್ ಹೋಗಿ. ಸೊ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾವು ಡೇ ಟೈಮ್ ಹೋಗಿದ್ವಿ, ಪರವಾಗಿಲ್ಲ. ಯಾಕಂದರೆ ಇವಾಗ ಮಳೆ ಬರ್ತಾ ಇದೆ ಅಲ್ವಾ, ಸಂಜೆ ಆದರೆ ಮತ್ತೆ ಮಳೆ ಬಂದುಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಬೆಳಿಗ್ಗೆನೇ ಹೋಗಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್. ಮತ್ತೆ ಹೋಗಿ ಖಂಡಿತವಾಗ್ಲೂ ಶಾಪಿಂಗ್ ಮಾಡ್ತೀವಿ ಗೈಸ್. ಇನ್ನು ಚಪ್ಪಲಿ ತೊಗೊಬೇಕು. ಇನ್ನೇನು ತೊಗೋಬೇಕು? ಚಪ್ಪಲಿ, ಇನ್ನು ಕುರ್ತಾ ಸೆಟ್ಸು. ಕುರ್ತಿ ಸೆಟ್ಸ್ ತುಂಬ ಚೆನ್ನಾಗಿದೆ ಗೈಸ್. ಬ್ಯಾಗ್ಸು ಅಷ್ಟೇ. ಆ್ಯಂಡ್ ಪಿಜ್ಜಾ ಟ್ರೈ ಮಾಡಿ. ಆ್ಯಂಡ್ ಇಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನ ಪಕ್ಕದಲ್ಲೇ ಇದೆ ಗೈಸ್, ರಾಜು ಜ್ಯೂಸ್ ಸೆಂಟರ್. ಇಟರಾಜ್ ಜ್ಯೂಸ್ ಬಾರ್ ಅಂತಿದೆ. ಅಲ್ಲಿ ಹೋಗಿ ಗೋವಾ ಶಾಟ್ಸ್ ಟ್ರೈ ಮಾಡಿ ಗೈಸ್. 4 times ರೀಫಿಲ್ ಮಾಡ್ತಾರೆ. ಸೊ ಇಟ್ ಈಸ್ ವರ್ತ್ ಇಟ್. 60 ರೂಪೀಸ್. ಅಂಡ್ ಪಿಜ್ಜಾ ಮಾತ್ರ ಪಿಜ್ಜಾ ತಿನ್ನಿ ಗೈಸ್. ಅಂದರೆ ಆ ರೋಡಲ್ಲಿ ತುಂಬ ಕಡೆ ಇದೆ, ಒಂದು 2-3 ಶಾಪ್ಸ್ ಇದೆ. ಟ್ರೈ ಮಾಡಿ. ಎಲ್ಲ ಕಡೆ ಸೇಮ್ ಟೇಸ್ಟ್ ಇರುತ್ತೆ. 40-45 ಇದೆ. ಬಟ್ ಟ್ರೈ ಮಾಡಿ. ಎವ್ರಿಥಿಂಗ್ ವಾಸ್ ವೆರಿ ಗುಡ್. ನಮಗೆ ಇವತ್ತು ವಾಸ್ ಅ ಗುಡ್ ಡೇ. ವಿ ಹ್ಯಾಡ್ ಫನ್ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.